ನಾವೀಗ ಕಾಡು ಕಡಿಯುವ ಯಂತ್ರದ ಏರ್ ಫಿಲ್ಟರನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡುವ. ಇದು ಕಾಡು ಕಡಿಯುವ ಯಂತ್ರದ ಏರ್ ಫಿಲ್ಟರ್. ಇದನ್ನು ನಾವು ಯಾಕೆ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ, ನಾವು ಯಾವಾಗ ಇದನ್ನು ಕ್ಲೀನ್ ಮಾಡೋದಿಲ್ಲ ಅಥವಾ ಇದನ್ನು ಹಾಕದೆ, ಈ ಫಿಲ್ಟರನ್ನು ಹಾಕದೆ ಕೆಲಸ ಮಾಡಿದ ಕೂಡಲೇ ಇಲ್ಲಿಗೆ ಧೂಳು ಹೋಗಿ ಪಿಸ್ಟನ್ ಬೋರಲ್ಲಿ ಹೋಗಿ ಧೂಳು ನಿಂತ ಕೂಡಲೇ ಅಲ್ಲಿ ಬರ್ನ್ ಆಗೋ ಜಾಗದಲ್ಲಿ ಧೂಳು ಕೂಡ ಒಟ್ಟಿಗೆ ಬರ್ನ್ ಆಗ್ತದೆ. ಬರ್ನ್ ಆದ ಕೂಡಲೇ ಅಲ್ಲಿ ಕಾರ್ಬನ್ ತುಂಬಿಕೊಂಡು ನಿಮ್ಮ ಬೋರ್ ಏನಿದೆ ಬೋರಲ್ಲಿ ಸ್ಕ್ರ್ಯಾಚ್ ಬಿದ್ದು ಬೇಗ ಬೋರ್ ಹೋಗುವಂಥ ಚಾನ್ಸಸ್ ಬರ್ತದೆ. ಅದಕ್ಕೆ ನೀವು ಎಷ್ಟು ಏರ್ ಫಿಲ್ಟರನ್ನು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ಇಂಜಿನ್ ಬಾಳ್ವಿಕೆ ಜಾಸ್ತಿ ಬರ್ತದೆ. ಇದು ನೋಡಿ, ಇದು ಜಿನೋವಾ. ಇದು ಕಡಿಮೆ ಅಂತಂದರೂ ನಿಮಗೆ 2000 ಗಂಟೆ, ಒಂದು ಬೋರು 2000 ಗಂಟೆ ಬರ್ತದೆ ಕಡಿಮೆಯಲ್ಲಿ. ಆದರೂ ನೀವು ಯಾವಾಗ ಏರ್ ಫಿಲ್ಟರ್ನೆಲ್ಲ ಟೈಮ್ ಟು ಟೈಮ್ ಕ್ಲೀನ್ ಮಾಡೋದಿಲ್ಲ ಆವಾಗ ನಿಮಗೆ ಆದಷ್ಟು ಬೇಗ ಇಂಜಿನ್ ಸೀಸ್ ಆಗೋ ಚಾನ್ಸ್ ಇರ್ತದೆ. ನಾವು ಇದನ್ನು ಕ್ಲೀನ್ ಮಾಡೋದಿದ್ದರೆ ಪೆಟ್ರೋಲ್ ತಗೊಳ್ಳಿ. ಸ್ವಲ್ಪ ಪೆಟ್ರೋಲು ಈ ಹೆಚ್ಚಿನವರು ಒಂದು ತಪ್ಪು ಮಾಡ್ತಾರೆ. ಏನಂತ ಹೇಳಿದರೆ, ನಾವು ಇದಕ್ಕೆ 2T ಆಯಿಲ್ ಮಿಕ್ಸ್ ಮಾಡಿದ ಪೆಟ್ರೋಲಲ್ಲಿ ಏರ್ ಫಿಲ್ಟ್ರನ್ನು ಕ್ಲೀನ್ ಮಾಡ್ತಾರೆ. 2T ಆಯಿಲ್ ಮಿಕ್ಸ್ ಮಾಡಿದ ಪೆಟ್ರೋಲಲ್ಲಿ ಏರ್ ಫಿಲ್ಟ್ರನ್ನು ನಾವು ಯಾವಾಗ ಕ್ಲೀನ್ ಮಾಡ್ತೇವೆ ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಅದರಲ್ಲಿ ಆಯಿಲ್ ಕಂಟೆಂಟ್ ಇರ್ತದೆ. ನಾವು 1 ಲೀಟ್ರ್ ಪೆಟ್ರೋಲಿಗೆ ಸರ್ವೋ HP ಅಲ್ಲಿ ಆದರೆ 40 ml 2T ಆಯಿಲ್ ಹಾಕ್ತೇವೆ. ಸ್ಟಿಲ್ ಅಥವಾ ಹಸ್ಕವರ್ಣ ಆದರೆ 20 ml ಹಾಕ್ತೇವೆ. ಅದರಲ್ಲಿ ಆಯಿಲ್ ಕಂಟೆಂಟ್ ಇರೋ ಕಾರಣ ನೀವು ಈ ಫಿಲ್ಟ್ರನ್ನು ವಾಶ್ ಮಾಡಿದ ನಂತರ ಇದರಲ್ಲಿ ಪೆಟ್ರೋಲ್ ಎಲ್ಲ ಆವಿಯಾಗಿ ಹೋಗ್ತದೆ. ನಂತರ ಇದರಲ್ಲಿ ಆಯಿಲ್ ಕಂಟೆಂಟ್ ಹಾಗೆಯೇ ಉಳಿದುಕೊಂಡು ನೀವು ಇದರಲ್ಲಿ ಫಿಟ್ ಮಾಡ್ತೀರಾ ಮತ್ತು ಕೆಲಸ ಮಾಡ್ತೀರಾ. ಆವಾಗ ಧೂಳೇನಿದೆ ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋ ಕಾರಣ ಧೂಳು ಆದಷ್ಟು ಬೇಗ 10 ಗಂಟೆಯಲ್ಲಿ ತುಂಬುವಂಥದ್ದು 2 ಗಂಟೆಯಲ್ಲಿ ಇದರಲ್ಲಿ ಅಂಟಿಕೊಂಡು ಆದಷ್ಟು ಬೇಗ ಬ್ಲಾಕ್ ಆಗ್ತದೆ. ಅದಕ್ಕೆ ನೀವು ಏರ್ ಫಿಲ್ಟರನ್ನು ಕ್ಲೀನ್ ಮಾಡುವಾಗ ಯಾವಾಗಲೂ 2T ಆಯಿಲ್ ಮಿಕ್ಸ್ ಮಾಡಿದ ಪೆಟ್ರೋಲನ್ನು ತಗೊಳ್ಳಿ. ಅದರಲ್ಲಿ ಈಗ ಕ್ಲೀನ್ ಮಾಡಿ ನೋಡಿ. ಹೀಗೆ ಇದು ಬೇಗ ಕ್ಲೀನ್ ಆಗ್ತದೆ. ಜಸ್ಟ್ ಪೆಟ್ರೋಲಿಗೆ ಮುಟ್ಟಿದ ಕೂಡಲೇ ಕ್ಲೀನ್ ಆಗ್ತದೆ. ಕ್ಲೀನ್ ಮಾಡಿ ಹೀಗೆ ಕೈಯಲ್ಲಿ ಹಿಂಡಿ ಚಂದ ಪೆಟ್ರೋಲ್ ಆದಷ್ಟು ಹೋದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಡೈರೆಕ್ಟ್ ಫಿಟ್ ಮಾಡಬಾರ್ದು. ಯಾವತ್ತು ಡೈರೆಕ್ಟ್ ಫಿಟ್ ಮಾಡಿದರೆ ಒಂದು ಸ್ಟಾರ್ಟ್ ಆಗೋದಿಲ್ಲ. ಯಾಕಂತ ಹೇಳಿದರೆ ಇದರಲ್ಲಿ ಫಿಲ್ಟ್ರಲ್ಲಿ ಪೆಟ್ರೋಲ್ ಕಂಟೆಂಟ್ ಜಾಸ್ತಿ ಇರೋ ಕಾರಣ ಸ್ಟಾರ್ಟ್ ಆಗೋದಿಲ್ಲ. ಅದಕ್ಕೆ ನೀವು ಮೊದಲು ಫಿಲ್ಟ್ರನ್ನು ಹಾಕದೆ ಸ್ಟಾರ್ಟ್ ಮಾಡಿ, ಪೆಟ್ರೋಲ್ ಫಿಲ್ಟ್ರ್ ಹಾಕದೆ ಸ್ಟಾರ್ಟ್ ಮಾಡಿ ಇದನ್ನು ಸೈಲೆನ್ಸರ್ ಹತ್ರ ಸ್ವಲ್ಪ ಹೊತ್ತು ಹಿಡಿದ್ರೆ ಸಾಕು, ಅಥವಾ ಬಾಯಲ್ಲಿ ಗಾಳಿ ಊದಿದ್ರೂ ಆಗ್ತದೆ. ಅದು ಬಿಟ್ಟು ನೀವು ಸ್ಟಾರ್ಟ್ ಮಾಡಿ ಇಲ್ಲಿ ಸೈಲೆನ್ಸರ್ಗೆ ಹೀಗೆ ಹಿಡಿದ್ರು ಅದರ ಪೆಟ್ರೋಲ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆದ ಕೂಡಲೇ, ಇದು ನೋಡಿ ಈಗ ಪೆಟ್ರೋಲ್ ತಾಗಿದ ಕೂಡಲೇ ಎಕ್ಸ್ಪಾಂಡ್ ಆಗಿದೆ, ಸ್ವಲ್ಪ ದೊಡ್ಡದಾಗಿದೆ. ನೀವು ಇದಕ್ಕೆ ಸೈಲೆನ್ಸರ್ಗೆ ಹಿಡಿದ ಕೂಡಲೇ ಇದು ಪೆಟ್ರೋಲ್ ಕಂಟೆಂಟ್ ಆವಿಯಾದ ಕೂಡಲೇ ಇದು ಸ್ವಲ್ಪ ಚಿಕ್ಕದಾಗ್ತದೆ. ಆ ನಂತರ ಇದನ್ನು ಫಿಟ್ ಮಾಡಿದರೆ ಆಯಿತು. ಹೀಗೆ ಹಿಡಿದ ಕೂಡಲೇ ಫಿಲ್ಟ್ರ್ ಅದರ ಶೇಪಿಗೆ ಬರ್ತದೆ. ಇದು ಹೀಗೆ ನೋಡಿ, ಈಗ ಸ್ವಲ್ಪ ಫಿಲ್ಟ್ರ್ ಸ್ವಲ್ಪ ಟೈಟ್ ಆಯಿತು. ಟೈಟ್ ಆದ ನಂತರ ಫಿಟ್ ಮಾಡಿದರೆ ಆಯಿತು. ಡೈರೆಕ್ಟ್ ಫಿಟ್ ಮಾಡಿದರೆ ನಿಮಗೆ ಸ್ಟಾರ್ಟ್ ಆಗೋದಿಲ್ಲ ಸ್ವಲ್ಪ ಹೊತ್ತು. ನಂತರ ಕ್ಯಾಪ್ ಹಾಕಿದರೆ ಮುಗೀತು. ಆದಷ್ಟು ದಿನದಲ್ಲಿ ಒಮ್ಮೆ ಆದರೂ ಹೀಗೆ ಕ್ಲೀನ್ ಮಾಡಿದರೆ ಇಂಜಿನ್ ಬಾಳಿಕೆ ಕಾಣ್ಬೋದು ನೀವು ತುಂಬ. ಸರಿ, ಇಂಥ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನಷ್ಟು ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುತ್ತದೆ ನೋಡಿ, ಮಿಷನ್ಗೆ ಸಂಬಂಧಪಟ್ಟದ್ದು. ಥ್ಯಾಂಕ್ ಯು, ಬೈ ಬಾಯ್.